ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆಲ್ಮೋಸ್ಟ್ ವೀಕ್ಗಿಂತೂ ಜಾಸ್ತಿ ಆಯಿತು ಅನಿಸುತ್ತೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನನ್ನ ಚಾನಲ್ಗೆ ಅಪ್ಲೋಡೇ ಮಾಡಿಲ್ಲ. ಸ್ವಲ್ಪ ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಇದೆ, ಅದಕ್ಕೋಸ್ಕರ. ಬಟ್ ಇವತ್ತು ಮಹಾಶಿವರಾತ್ರಿ ಕೂಡ, ಅದಾದ್ರ ಜೊತೆಗೆ ವುಮೆನ್ಸ್ ಡೇ ಕೂಡ ಇದೆ. ಸೊ ಅದ್ರ ಎರಡರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡೋಣ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಐ ಥಿಂಕ್ ನಾನು ಯಾಕೆ ಈ ವಿಡಿಯೋನ 12 o'clock ಅಪ್ಲೋಡ್ ಮಾಡೋಣ, 12 o'clock ಆದರೆ ಯೂಶ್ವಲಿ ನಾನು 11 ಆದ್ರೇ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ, ಅರೆ ಯಾಕೆ ಇವಾಗ ಅಂತ. ಬಟ್ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಮೆಂಬರ್ಸ್ ಜಾಗರಣೆ ಮಾಡ್ತಾ ಇರ್ತೀರಾ. ಪ್ರೇಯರ್ಸ್ ಆಗಲಿ, ಇಲ್ಲಾಂದರೆ ಸ್ವಲ್ಪ ಜನ ಮೊಬೈಲ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ, ಹೆಂಗಾದರೂ ಟೈಮ್ ಪಾಸ್ ಮಾಡಿ ಬೆಳ್ಕರಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಲೇಟ್ ಆದರೂ ಪರವಾಗಿಲ್ಲ, ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು. ಸೊ ಈಗ ಅಪ್ಲೋಡ್ ಮಾಡ್ತೀನಿ, ಮೇ ಬಿ ಇನ್ನು ಸ್ವಲ್ಪ ಹೊತ್ತಿಗೆ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ. ಅದ್ರ ಜೊತೆಗೆ ಇವತ್ತು ವುಮೆನ್ಸ್ ಡೇ ಕೂಡ ಇದೆ. ಒಂದು ವುಮೆನ್ ಆಗಿರೋದ್ರಿಂದ ನಾನು ತುಂಬ ಪ್ರೌಡ್ ಫೀಲ್ ಆಗುತ್ತೆ, ಯಾವುದೇ ವರ್ಕಿಂಗ್ ವುಮೆನ್ ಆಗಿರ್ಬೋದು. ಯಾಕಂದರೆ ಈಗ ಮೆನ್ಗೆ ಎಷ್ಟು ರೈಟ್ಸ್ ಸಿಗ್ತಾ ಇದೆಯೋ ಅಷ್ಟೇ ರೈಟ್ಸ್ ವುಮೆನ್ಗೆ ಕೂಡ ಸಿಗ್ತಾ ಇದೆ, ಎಲ್ಲರೂ ಒಪ್ಕೋಬೇಕಾಗಿದ್ದೇನೆ. ಬಟ್ ರೈಟ್ಸ್ ಮೆನ್ಗೆ ಏನಿದೆಯೋ ಅದು ಸಿಗ್ತಾ ಇದೆ ಹೊರತು, ಹೆಣ್ಮಕ್ಳು ಮನೆಯಲ್ಲೂ ಕೆಲಸ ಮಾಡಬೇಕು, ಫ್ಯಾಮ್ಲಿನ ನೋಡ್ಕೋಬೇಕು, ಅವ್ರನ್ನ ಅವರೇ ಟೇಕ್ ಕೇರ್ ಮಾಡ್ಕೋಬೇಕು, ಆಚೆ ಹೋಗಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ಥಾಟ್ ಕೂಡ ತುಂಬ ಹೆಣ್ಮಕ್ಳಿಗೆ ಈಗಾಗಲೇ ಬರ್ತಾ ಇದೆ. ಸೊ ಅವ್ರು ಓದ್ಕೊಳ್ಳೋದಾಗಿರ್ಬೋದು, ಎಜುಕೇಷನ್ ಇಂಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಅವ್ರ ಪರ್ಸ್ನಲ್ ಟ್ಯಾಲೆಂಟ್ ಮೇಲೆ ವರ್ಕ್ ಮಾಡೋದಾಗಿರ್ಬೋದು, ಹೆಣ್ಮಕ್ಳು ಎಲ್ಲ ಮಾಡ್ತಿದ್ದಾರೆ. ಖುಷಿ ಪಡೋ ವಿಚಾರ ಅಂದರೆ ಅವರಿಗೆ ಅಷ್ಟೇ ಫ್ರೀಡಮ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು, ಅವ್ರ ಅಪ್ಪ ಅಮ್ಮನ ಕಡೆಯಿಂದ ಆಗಿರ್ಬೋದು. ಇಲ್ಲಾಂದರೆ ವೀಡಿಯೋಸ್ನ, ಇವಾಗ ಹೆಣ್ಮಕ್ಳು ವೀಡಿಯೋಸ್ ನೋಡಿದ್ರು ಕೂಡ ಒಂದು ಕಂಟೆಂಟ್ ಇದ್ದರೆ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಅದು ತುಂಬ ಖುಷಿ ಕೊಡೋ ವಿಚಾರ ಅಂತ ಹೇಳ್ಬೋದು. ಕೆಟ್ಟದಾಗೆಲ್ಲ ಯಾರೂ ಮಾತಾಡ್ತಾ ಇಲ್ಲ, ಇವಾಗ ತುಂಬ ಈಕ್ವಲ್ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವರಿಗೆ ಎಷ್ಟೇ ಆಪರ್ಚುನಿಟಿ ಕೊಟ್ಟರೂ ಕೂಡ ಹೆಣ್ಮಕ್ಳು ಅಡುಗೆ ಮನೆಗೆ ಸೀಮಿತ ಅನ್ನೋ ಥಾಟ್ ಯಾರಿಗೂ ಹೋಗಿಲ್ಲ ಇನ್ನೂ. ಯಾಕಂದರೆ ಹೋಗ್ರಿ, ನೀವು ಆಚೆ ಹೋಗ್ರಿ, ದುಡೀರಿ, ಏನಾದರೂ ಮಾಡ್ಕೊಳ್ರಿ, ಬಟ್ ನಮ್ಮನ್ನು ಕೂಡ ನೋಡ್ಕೊಳ್ರಿ ಅನ್ನೋ ಜನನೇ ಇವಾಗ ಜಾಸ್ತಿ ಇರೋದು. ಆದರೂ ಪರವಾಗಿಲ್ಲ, ಮುಂದಿನ ಜನ್ರೇಷನ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ವುಮೆನ್ ಎಷ್ಟು ಕೆಲಸ ಮಾಡ್ತಾರೋ ಮನೆಯಲ್ಲಿ ಅಷ್ಟೇ ಕೆಲಸ ಮೆನ್ನೂ ಮಾಡಬೇಕು. ಯಾಕಂದರೆ ಆಚೆಗಡೆ ಹೋಗಿ ವುಮೆನು ಕೂಡ ದುಡ್ಕೊಂಬರ್ತಾರೆ ಅನ್ನೋ ಕಾನ್ಸೆಪ್ಟ್ಸ್ ಈಗಾಗಲೇ ಈ ಜನ್ರೇಷನ್ಗೆ ತುಂಬ ಜನ ಅಡಾಪ್ಟ್ ಆಗ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಮಾಡೋದು ಆಗಿರ್ಬೋದು, ಕುಕ್ಕಿಂಗ್ ವಿಚಾರದಲ್ಲಿ, ಇಲ್ಲಾಂದರೆ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಅಷ್ಟೇ ಈಕ್ವಲ್ ಆಪರ್ಚುನಿಟಿ ಮೆನ್ ಕೂಡ, ಗಂಡಸರು ಕೂಡ ತೊಗೊಳ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಖುಷಿ ಪಡೋ ವಿಚಾರ. ಸೊ ನನಗೆ ಇದನ್ನ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ತುಂಬ ಪ್ರೌಡ್ ಆಗುತ್ತೆ ವುಮೆನ್ ಆಗಿರೋದಕ್ಕೆ. ಯಾಕಂದರೆ ಒಂದು ಓದಿ ಒಂದು ಸಕ್ಸಸ್ಫುಲ್ ಕೆರಿಯರ್ನ ತೊಗೊಂಡು, ಅದ್ರ ಜೊತೆಗೆ ಮನೆ ಕೂಡ, ನಮ್ಮ ಹುಡುಗಿರಿಗೆ ಸೆಂಟಿಮೆಂಟ್ ಇದ್ದಂಗೆ ಮನೆ ಕಡೆ ಹುಡುಗರಿಗೆ ಸೆಂಟಿಮೆಂಟ್ ಇರಲ್ಲ ಅಷ್ಟೊಂದು, ಅದು ಯಾರಾದರೂ ಒಪ್ಕೋಬೇಕಾಗಿದೆ. ಸೊ ಮನೆ ನೋಡಿಕೊಂಡು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡಿಕೊಂಡು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ತಿರೋ ಎಲ್ಲ ಸಕ್ಸಸ್ಫುಲ್ ವುಮೆನ್ಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತೀನಿ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಇನ್ನೊಂದು ಸಲ ಎಲ್ಲರೂ ಖುಷಿಯಾಗಿರಿ, ತುಂಬ ಧೈರ್ಯದಿಂದ ಇರಿ, ಒಳ್ಳೆ ಕೆಲಸ ಮಾಡಿ, ಏನೇ ಆದರೂ ಕೂಡ ಧೈರ್ಯದಿಂದ ಮುನ್ನುಗ್ಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.